हेलो, मिड लाइन मुंबई टीम कैप्टन और अधिकारी जो भी है तो रिपोर्ट करें, प्लीज रिपोर्ट करें। मुंबई टीम, मिड लाइन मुंबई टीम कैप्टन और अधिकारी जो भी है आके रिपोर्ट करें। ಈಗಾಗಲೇ ಪಂದ್ಯ ಆರಂಭವಾಗಿದೆ. ಪ್ರಥಮ ದಾಳಿಯಲ್ಲಿ ಹರ್ಷಿತ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾನೆ. ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡದ ಜರ್ಸಿ ನಂಬರ್ 8 ಲೆಫ್ಟ್ ರೈಡರ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ನ 7 ಆಟಗಾರ ನಡುವೆ ಪಂದ್ಯದ ಆರಂಭಿಕ ಹಂತದಲ್ಲಿ ಯಾವ ರೀತಿಯಾದಂಥ ಪ್ರದರ್ಶನವನ್ನು ನೀಡುತ್ತಾರೆ ಕಾದು ನೋಡಬೇಕಾಗಿದೆ. ಈ ಕಬಡ್ಡಿ ಪಂದ್ಯಾವಳಿಯನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನಲ್ಲಿ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರೇಕ್ಷಕರು ನಿಂತ್ಕೊಂಡು ಮ್ಯಾಚ್ ನೋಡ್ತಾ ಇದ್ರ. ಅಲ್ಲಲ್ಲಿ ಗ್ಯಾಲರಿ ಖಾಲಿ ಇದೆ, ದಯವಿಟ್ಟು ನೋಡಿ. ಕೂತಿರುವಂಥ ಪ್ರೇಕ್ಷಕರಲ್ಲಿ ವಿನಂತಿ, ನಿಮ್ಮ ಸ್ನೇಹಿತರು ಯಾರೆಲ್ಲ ನಿಂತ್ಕೊಂಡಿದ್ರು ಅವರನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಕೂರಿಸ್ಕೊಳ್ಳಿ. ಯಾಕಂದರೆ ಅವ್ರು ನಿಂತಿರೋದ್ರಿಂದ ನಿಮಗೆ ಒಳ್ಳೊಳ್ಳೆ ಮೂಮೆಂಟ್ಗಳು ಮಿಸ್ ಆಗುತ್ತೆ. ಅವ್ರು ನಿಂತ್ಕೊಂಡಿದ್ರೆ ನಿಮಗೆ ಕೆಲವೊಂದಿಷ್ಟು ಒಳ್ಳೆ ಮೂಮೆಂಟ್ಗಳು ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ, ಅಲ್ಲೇ ಕರೆದು ಅವರನ್ನು ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ. ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಈ ಬಾರಿ ದೇವ ಏಕಾಂಗಿಯಾಗಿ ಒಂದು ಅದ್ಭುತವಾದಂಥ ಬ್ಯಾಕ್ ಹೋಲ್ಡ್ ಮೂಲಕ ಥರ್ಡ್ ರೈಟ್ ಬ್ಯಾಕ್ ಹೋಲ್ಡ್ ಮೂಲಕ ಇಲ್ಲಿ ಒಂದಂಕವನ್ನು ಮಾಡಿಕೊಂಡಿದ್ದಾನೆ. ಎಸ್ ಇಲಾಂಗೇಶ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಸ್ಟಾರ್ ಆಟಗಾರ. ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಮುಂದಿನ ಪಂದ್ಯ ಅಮ್ರೋಸ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಿಡ್ ಲೈನ್ ಮುಂಬೈ. ಮುಂದಿನ ಪಂದ್ಯ ಅಮ್ರೋಸ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಿಡ್ ಲೈನ್ ಅಕಾಡೆಮಿ ಮುಂಬೈ. ಎರಡು ತಂಡದ ನಾಯಕರೇ ಆಟಗಾರರನ್ನು ಅಣಿಗೊಳಿಸಿ ಇದು ನಿಮಗೆ ಪ್ರಥಮ ಕರೆ. For the next match, first call, Amra Sports Club versus Midline Academy Mumbai. Please get ready. This is first call for you. Mumbai, Midline Academy Mumbai versus Amra Sports Club. अगला मैच के लिए तैयार हो जाइए. ये पहला कॉल है. एस ईश्वर स्पोर्ट्स क्लब तमिलनाडु ತಂಡದ ಜರ್ಸಿ ನಂಬರ್ 8 ಆಟಗಾರ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರಿನ ಅಂಕಣದಲ್ಲಿ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಈ ಬಾರಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಹರ್ಷನ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಒಬ್ಬ ಯುವ ಪ್ರತಿಭೆ. ಸೂಪರ್ ಟೆಕಲ್ ಆಗಿದೆ 3 ಆಟಗಾರ ನಡುವೆ. ಎಸ್ ಡೈವಿಂಗ್ ಟ್ಯಾಕಲ್ ಬಂತು. ಈ ಬಾರಿ ಉತ್ತಮವಾದಂಥ ಒಂದು ಎಸ್ಕೇಪ್. ಹರ್ಷನ್ ಇಲ್ಲಿ ಒಂದೊಳ್ಳೆ ದಾಳಿಯೊಂದಿಗೆ ತಂಡಕ್ಕೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. 6-1 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡದ ಜರ್ಸಿ ನಂಬರ್ 8 ಆಟಗಾರ, ಒಬ್ಬ ಯುವ ಪ್ರತಿಭೆ. ದೂರದ ತಮಿಳುನಾಡಿನಿಂದ ಆಗಮಿಸಿರುವಂತಹ ಯುವ ಪ್ರತಿಭೆಗಳು ಪಂದ್ಯದ ಆರಂಭಿಕ ಹಂತದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾವುದೇ ಅಂಕ ಇಲ್ಲದೆ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆದರೂ ಈ ಒಂದು ಸಂದರ್ಭದಲ್ಲಿ ಆತನಿಗೆ ಟಚ್ ಪಾಯಿಂಟ್ ಅವಶ್ಯಕತೆ ಇದೆ. ಯಾಕಂದರೆ ಒಬ್ಬನೇ ಆಟಗಾರ ಉಳ್ಕೊಂಡಿರೋದ್ರಿಂದ ಇಲ್ಲಿ ಲೋನ ಅಂಕವನ್ನು ಸಹ ಪಡ್ಕೊಳ್ತಾ ಇದ್ದಾರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. हेलो, इस मैच के बाद मिड लाइन मुंबई वर्सेस अमृत स्पोर्ट्स क्लब, आप दोनों का ये पहला पुकार. ಎಸ್ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡದ ಜರ್ಸಿ ನಂಬರ್ 12 7 ಆಟಗಾರ ನಡುವೆ ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ
ಇಲಾಂಗೇಶ್ ಪ್ರೋ ಕಬಡ್ಡಿಯಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. 7 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. 9-2 ಪಂದ್ಯ. 7 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಉತ್ತಮವಾದಂಥ ಟ್ಯಾಕಲ್ ಪ್ರಜ್ವಲ್ ಅವರಿಂದ. ಒಂದೊಳ್ಳೆ ಟ್ಯಾಕಲ್ ಬಂತು. ದೇವು ಹಾಗೂ ರಾಕಿ ಅಷ್ಟೇ ಅದ್ಭುತವಾದಂಥ ಅಸಿಸ್ಟನ್ನು ನೀಡಿ ಈ ಒಂದು ಟ್ಯಾಕಲನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಹರ್ಷನ್ ದಾಳಿಯಲ್ಲಿ 5 ಡಿಫೆನ್ಸ್ ನಡುವೆ ಬೋನಸ್ ಇಲ್ಲದಂಥ ಸಂದರ್ಭ. ಎಸ್ 11-3. ಚಾಣಕ್ಷತನದ ಆಟ. 1 ಅಂಕದ ಸೇರ್ಪಡೆ ಆಗ್ತಾ ಇದೆ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡಕ್ಕೆ. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಹರ್ಷನ್ ಈ ಬಾರಿ ಯಶಸ್ವಿಯಾಗಿ 1 ಅಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾನೆ. ಡಿಸೈಡರ್ನಲ್ಲಿ ಸಾಮಾನ್ಯವಾಗಿ ದಾಳಿಗಾರನಿಗೆ ಒತ್ತಡ ಇರುತ್ತೆ, ಆದರೆ ಇಲ್ಲಿ ಒಬ್ಬ ಡಿಫೆಂಡರ್ ಒತ್ತಡಕ್ಕೆ ಮಾಡಿದ್ದು 1 ಅಂಕದ ಸೇರ್ಪಡೆ ಆಗಿದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಕ್ಕೆ. 12-4 12-4 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎಂ.ಎ. ಗೋಪಾಲ್ ಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ ಇವರ ಆಶ್ರಯದಲ್ಲಿ ಎಂ.ಎ. ಗೋಪಾಲ್ ಸ್ವಾಮಿರವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಒಂದು ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ. ಈ ದಿನದ ದ್ವಿತೀಯ ಪಂದ್ಯ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. 12-5 12-5 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಪ್ರಜ್ವಲ್ ದಾಳಿಯಲ್ಲಿ ಉತ್ತಮವಾದಂಥ ಒಂದು ದಾಳಿ. 1 ಅಂಕದ ಸೇರ್ಪಡೆ ಆಗ್ತಾ ಇದೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಕ್ಕೆ. 13-5 ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ಮಿಡ್ಲೈನ್ ಅಕಾಡೆಮಿ ಮುಂಬೈ. ಈ ಬಾರಿ ಇಲಾಂಗೇಶ್ ಬ್ಲಾಕ್ ಮಾಡೋದಕ್ಕೆ ಮುಂದಾದ್ರು. ಯುವ ಪ್ರತಿಭೆ ಒಂದು ಉತ್ತಮವಾದಂಥ ದಾಳಿಯೊಂದಿಗೆ 1 ಅಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. 13-6 13-6 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಗಾರನಿಗೆ ಕೇವಲ 1 ಬೋನಸ್ ಅಂಕ ಮಾತ್ರ ಲಭಿಸಿದೆ.
ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ರಾಕಿ ಬೇಡವಾದಂಥ ಹಿಡಿತಕ್ಕೆ ಮುಂದಾದರು. 15-7 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ಮಧ್ಯ ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹರ್ಷ. ಮೂರನೇ ಪಂದ್ಯ, ಮುಂದಿನ ಪಂದ್ಯ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಿಡ್ ಲೈನ್ ಅಕಾಡೆಮಿ ಮುಂಬೈ. ಮೂರನೇ ಪಂದ್ಯ. ನಾಲ್ಕನೇ ಪಂದ್ಯ ಬಸವನಗುಡಿ ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ತಂಡ. ಈ ತಂಡಕ್ಕೂ ಇದು ಪ್ರಥಮ ಕರೆಯಾಗಿರುತ್ತದೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಡಾಕ್ಟರ್ ಸೂರಜ್ ರೇವಣ್ಣ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್, ಇದು ನಾಲ್ಕನೇ ಪಂದ್ಯವಾಗಿರುತ್ತದೆ. ತಂಡದ ನಾಯಕರ ಗಮನಕ್ಕೆ. ಮಧ್ಯ ದಾಳಿಯಲ್ಲಿ ಪ್ರಜ್ವಲ್. 15-7 ಸಾಕಷ್ಟು ಒಳನುಗ್ಗಿದ್ರು. ಒಂದೊಳ್ಳೆ ಹೊಂದಾಣಿಕೆ ಟ್ಯಾಕಲ್. ಕಿಕ್ ಬಂದ ತಕ್ಷಣ ಇಲ್ಲಿ ಟ್ಯಾಕಲ್ ಬಂದಿದೆ. ಹೊಂದಾಣಿಕೆ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡ. 15-8 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಅಂಕಣದಲ್ಲಿ ಕಿಕ್ ಬಂತು. ದೇವ ಅವರಿಂದ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಅದ್ಭುತವಾದಂತಹ ರೀಚ್. ಜರ್ಸಿ ನಂಬರ್ 12. ಇಬ್ಬರು ಕಾರ್ನರ್ಗಳು ಇಲ್ಲಿ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. 15-10. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ಬೋದು. ಜರ್ಸಿ ನಂಬರ್ 12 ಹರ್ಷನ್ ದಾಳಿಯಲ್ಲಿ ಒಂದು ಬೋನಸ್ ಅಂಕದೊಂದಿಗೆ ದಾಳಿಗಾರ ವಾಪಸ್ಸಾದ್ರು. ಸೂಪರ್ ಟೆಕ್ಕಲ್ ಆನ್ ಆಗಿರುವಂತ ಸಂದರ್ಭ. ರೋಹಿತ್ ಹಾಗೂ ಶಿವ ಅಂಕಣದ ಒಳಭಾಗದಲ್ಲಿದ್ದಾರೆ. ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ಸಾದ್ರು. 16-10 16-10 6 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಶಿವ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಯಾವುದೇ ಅಂಕ ಇಲ್ಲದೆ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ತಂಡದ ಜರ್ಸಿ ನಂಬರ್ 1 ಸೂಪರ್ ಟೆಕ್ಕಲ್ ಆನ್ ಆಗಿದೆ. ಈ ಬಾರಿ ಶಿವ ಒಂದು ಅಡ್ವಾನ್ಸ್ ಟ್ಯಾಕಲ್. ಆಲ್ ಔಟ್ನ ಹೊಸ್ತಿಲಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಇದೆ. ಪ್ರೇಕ್ಷಕರು ಅದಕ್ಕೆ ಹೇಳೋದು, ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ. 16-11 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. 16-11 ದಾಳಿಯಲ್ಲಿ ರೋಹಿತ್. ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಜರ್ಸಿ ನಂಬರ್ 3 ಡಿಫೆನ್ಸ್ ಅಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. ಸೂಪರ್ ಟೆಕ್ಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ರೋಹಿತ್ ಬೇಡವಾದಂಥ ಟ್ಯಾಕಲ್. ವೇಟ್ ಮಾಡಬಹುದಾಗಿತ್ತು. ದಾಳಿಗಾರನ ಫುಟ್ವರ್ಕ್ ಅನ್ನ ಗಮನಿಸಿಲ್ಲ. ಸರಿಯಾದ ಸಮಯಕ್ಕೆ ದಾಳಿಗಾರ ಕೂಡ ಇಲ್ಲಿ ಎಸ್ಕೇಪ್ ಆಗಿದ್ದಾನೆ. ದಾಳಿಯಲ್ಲಿ ಪ್ರೋ ಕಬಡ್ಡಿ ಖ್ಯಾತಿಯ ಆಟಗಾರ ಇಲಾಂಗೇಸ್ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರತಿನಿಧಿಸಿದ್ದಾನೆ. ಆದ್ರೆ ಈ ಬಾರಿ ಬಿಗಿಯಾದಂತ ಒಂದು ಟೈ ಹೋಲ್ಡ್. ವಾಟ್ ಅ ಕ್ಯಾಚ್, ವಾಟ್ ಅ ಕಮ್ ಬ್ಯಾಕ್. ಇದು ಚನ್ನರಾಯಪಟ್ಟಣದ ಕಬಡ್ಡಿ ಹಬ್ಬ. 19-15
19-15 in favor of Royal Sports Club Bengaluru. ಸೊ ಎಸ್ ಈಗ ಹೇಗೆ ಪ್ರೋ ಕಬಡ್ಡಿ ಟೂರ್ನಮೆಂಟ್ಗೆ ಭಾಗಿಯಾಗಿದ್ದೀರಾ ಅದೇ ಥರ ನಾಳೆ ನಡೆಯುವಂತಹ ಬೆಳಗ್ಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೂ ಕೂಡ ಭಾಗಿಯಾಗಿ ಬೆಳಗ್ಗೆ 9 ಗಂಟೆಗೆ ಉದ್ಘಾಟನೆ ಮಾಡ್ತಾರೆ ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಶ್ರೀ ದಿನೇಶ್ ಗುಂಡೂರಾವ್ ಅವರು. ಸಂಜೆ ಮತ್ತೆ ಇದೇ ಥರದ ಕಾರ್ಯಕ್ರಮ. ಯಾವೊಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಕಾಂಗ್ರೆಸ್ ಪಕ್ಷದ ಮಾಜಿ ಸಂಸದರು ಅಂತಲೇ ಹೆಸರುವಾಸಿಯಾಗಿರುವಂಥ ಶ್ರೀ ಡಿ.ಕೆ. ಸುರೇಶ್ ಅವರು ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಅವರ ಜೊತೆಗೆ ಮಾಜಿ ಯೂತ್ ಕಾಂಗ್ರೆಸ್ಸಿನ ಬಿ.ವಿ. ಶ್ರೀನಿವಾಸ್ ಅವರು, ಆಲ್ ಇಂಡಿಯಾ ಪ್ರೆಸಿಡೆಂಟ್, ಇವರು ಬರ್ತಾ ಇದ್ದಾರೆ. ಇವರ ಜೊತೆಗೆ ಬಿಗ್ ಬಾಸ್ ಖ್ಯಾತಿಯ ಥನಿಷಾ ಕುಪ್ಪಂಡ ಹಾಗೆ ಅನುಷಾ ರೈ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅಂತ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮ ನಡೀತಾ ಇರೋದು ಮುಖ್ಯವಾಗಿ ನಿಮ್ಮ ಪ್ರೀತಿಯ ಮಾಜಿ ಶಾಸಕರು, ವಿಧಾನ ಪರಿಷತ್ನ ಹಾಗೆ ಶ್ರಾವಣ ಬೆಳಗೊಳ ವಿಧಾನಸಭಾದ ಜನಮೆಚ್ಚಿದ ನಾಯಕ ಅಂತಲೇ ಹೆಸರುವಾಸಿಯಾಗಿರುವಂತಹ ಶ್ರೀ ಎಂ.ಎ. ಗೋಪಾಲ್ ಸ್ವಾಮಿ ಅವರ 55ನೇ ಹುಟ್ಟುಹಬ್ಬದ ಪ್ರಯುಕ್ತ ಎಸ್ ಪ್ರೋ ಕಬಡ್ಡಿ ಟೂರ್ನಮೆಂಟಲ್ಲಿ ಸೆಕೆಂಡ್ ಮ್ಯಾಚ್ ಫಾರ್ ಡೇ ನಡೀತಾ ಇದೆ. 2016 in favor of Royal Sports Club Bengaluru. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯವಾಗಿದೆ. 4 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ನಮ್ಮೆಲ್ಲರಿಗೂ ಕಾಡುವಂತಹ ಒಂದೇ ಒಂದು ಪ್ರಶ್ನೆ, ಈ ಸಲ ಕಪ್ ಯಾರ್ದು? ಕ್ರಿಕೆಟ್ ಅಲ್ಲಿ ಆಲ್ರೆಡಿ ನಮ್ಮ RCB ಕಪ್ ಗೆದ್ದಾಗಿದೆ. ಚನ್ನರಾಯಪಟ್ಟಣದ ಈ ರಾಷ್ಟ್ರೀಯ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯ ಪ್ರತಿಷ್ಠಿತ 16 ತಂಡಗಳ ಸೆಣಸಾಟದಲ್ಲಿ ಯಾವ ತಂಡ ಆಕರ್ಷಕ ಟ್ರೋಫಿಯನ್ನು ಮುಡಿಗೇರಿಸಿಕೊಳ್ಳುತ್ತೆ ಎಂದು ಕಾದು ನೋಡಬೇಕಾದ್ರೆ ನೀವೆಲ್ಲರೂ ಇಂದು ಯಾವ ರೀತಿ ಬಂದು ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ರು ಅದೇ ರೀತಿ ನಾಳೆಯೂ ಸಹ ಇನ್ನಷ್ಟು ರೋಚಕ ಪಂದ್ಯಗಳು ನಿಮ್ಮ ಮುಂದೆ ನೋಡೋದಕ್ಕೆ ಸಿಗುತ್ತೆ. ಹಾಸನ ಜಿಲ್ಲೆಯ ಈ ಒಂದು ಚನ್ನರಾಯಪಟ್ಟಣದ ಇತಿಹಾಸದಲ್ಲಿ ಒಂದು ಅದ್ಭುತವಾದಂಥ ಕಬಡ್ಡಿ ಹಬ್ಬ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಿಡ್ಲೈನ್ ಮುಂಬೈ 2 ತಂಡದ ನಾಯಕರೇ, ಇದು ನಿಮಗೆ 2ನೇ ಕರೆ. ಆಟಗಾರರನ್ನು ಅಣಿಗೊಳಿಸಿ. ಮಧ್ಯಂತರದ ವಿರಾಮದಲ್ಲಿ 4 ಅಂಕದ ಮುನ್ನಡೆಯಲ್ಲಿರುವಂತಹ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿದಂಥ 16 ತಂಡಗಳ ಯಾದಿ ಈ ರೀತಿಯಾಗಿದೆ. MDSC ಹರಿಯಾಣ, ಇದರ ಪ್ರಾಯೋಜಕತ್ವವನ್ನು ಕುವೆಂಪು ಕೋಲ್ಸ್ ಇವರು ಪಡ್ಕೊಂಡಿರ್ತಾರೆ. ಮಿಡ್ಲೈನ್ ಅಕಾಡೆಮಿ ಮುಂಬೈ ಈ ಒಂದು ತಂಡದ ಪ್ರಾಯೋಜಕರಾಗಿ ARS ಟೈಗರ್ಸ್, ಕೇಶವ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಇದರ ಪ್ರಾಯೋಜಕರಾಗಿ ಶ್ರೀ ವಿನಾಯಕ ಶಾಮಿಯಾನ, ಪಾಂಡಿಚೇರಿ ಸ್ಟೇಟ್ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರ್ತಾರೆ ಶಶಾಂಕ್ ಗೋಪಾಲ್ ಸ್ವಾಮಿರವರು. UK ಡಿಸ್ಟಿಕ್ ಈ ತಂಡದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರ್ತಾರೆ KNS ನಾಗೇಂದ್ರ ಸತೀಶ್ ಕಾಚನಹಳ್ಳಿ ಅವರು ವಹಿಸಿಕೊಂಡಿರ್ತಾರೆ. ಕಲ್ಕೆರೆ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ಒಂದು ತಂಡದ ಪ್ರಾಯೋಜಕತ್ವವನ್ನು JKM ಬುಲ್ಸ್ ಅವರು ವಹಿಸಿಕೊಂಡಿರ್ತಾರೆ. HMT ಕಾಲನಿ ಬಾಯ್ಸ್ ಬೆಂಗಳೂರು ಈ ಒಂದು ತಂಡದ ಪ್ರಾಯೋಜಕತ್ವವನ್ನು ಗೋಪಾಲ್ ಸ್ವಾಮಿ ಬ್ರಿಗೇಡ್ನವರು ವಹಿಸಿಕೊಂಡಿರ್ತಾರೆ. ಶಿವಮೊಗ್ಗ ಡಿಸ್ಟಿಕ್ ತಂಡದ ಪ್ರಾಯೋಜಕತ್ವವನ್ನು ಸುರಾಗ್ ಮೂರ್ತಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ವಹಿಸಿಕೊಂಡಿರ್ತಾರೆ. ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ಒಂದು ತಂಡದ ಪ್ರಾಯೋಜಕತ್ವವನ್ನು ಕಲ್ಕೆರೆ ಮೋಹನ್ ರವರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ವಹಿಸಿಕೊಂಡಿರ್ತಾರೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ಈ ಒಂದು ತಂಡದ ಪ್ರಾಯೋಜಕತ್ವವನ್ನು RR ಕಿಂಗ್ಸ್ ಇವರು ವಹಿಸಿಕೊಂಡಿರ್ತಾರೆ.
ಎಸ್ ತಮಿಳುನಾಡು ತಂಡದ ಯುವ ದಾಳಿಗಾರ ಕೋಗುಲ್ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಪ್ರಜ್ವಲ್, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಯುವ ಪ್ರತಿಭೆ. 21-16, 21-16 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಲೆಫ್ಟ್ ರೈಡರ್ ಬೋನಸ್ ಆನ್ ಆಗಿರುವಂತ ಸಂದರ್ಭ. ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡಿನ 7 ಆಟಗಾರರ ನಡುವೆ ಕಾದೊಡ್ಬೇಕಾಗಿದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ನ ಪ್ರಯತ್ನ ಇತ್ತು. ಒಂದು ಅಡ್ವಾನ್ಸ್ ಟ್ಯಾಕಲ್, ಮಿಡ್ ಲೈನ್ನ ಹತ್ತಿರದಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಮುಂದಾಗಿ 1 ಅಂಕವನ್ನಲ್ಲಿ ಬಿಟ್ಕೊಟ್ಟಿದ್ದಾರೆ. ಥರ್ಡ್ ರೈಟ್, ಇಟ್ಸ್ ಅ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಕರು ಯಮ್ಮರು. ಯುವ ದಾಳಿಗಾರ ಅಂಕವನ್ನು ಪಡೆಯಲೇಬೇಕಾದಂಥ ಒತ್ತಡ ಇದೆ. ಉತ್ತಮವಾದಂಥ ಟ್ಯಾಕಲ್. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಇಲ್ಲಿ 1 ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. 23-16, 23-16 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ವಾಸುರವರು, ತೀರ್ಪುಗಾರರಾಗಿ ಶ್ರೀಯುತ ವಿಶ್ವನಾಥ್ರವರು ಹಾಗೂ ಶ್ರೀಯುತ ನರಸಿಂಹಮೂರ್ತಿರವರು, ಅದೇ ರೀತಿ ಅಸಿಸ್ಟೆಂಟ್ ಸ್ಕೋರರ್ ಆಗಿ ದೊರೆಸ್ವಾಮಿರವರು ಹಾಗೂ ಮೋಹನ್ ರವರು, ಸ್ಕೋರರ್ ಆಗಿ ಸುದೀಪ್ ರವರು, ಹಾಗೆ ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಸಂದೀಪ್ ರವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. It's 24-17 in favor of Royal Sports Club ಬೆಂಗಳೂರು. ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯ ಮರು ಪ್ರಾರಂಭವಾಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಜ್ವಲ್ 5 ಆಟಗಾರರ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಹ್ಯಾಂಡ್ ಟಚ್ಗೆ ಪ್ರಯತ್ನ ಬಂತು, ಡೈವಿಂಗ್ ಆಂಕಲ್ ಹೋಲ್ಡ್ ಬಂದಿದೆ. ಕಾದ್ ನೋಡೋಣ, ಸ್ಟ್ರಗಲ್ ನಡೀತಾ ಇತ್ತು. ಅದ್ಭುತವಾದಂಥ ಟ್ಯಾಕಲ್. ಇಪ್ಪತ್ನಾಲ್ಕು 18, ಕೇವಲ 6 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಗುರು, UK ಡಿಸ್ಟಿಕ್ ತಂಡದ ಮ್ಯಾನೇಜರ್ ಆದಂಥ ಕೋಚ್ ರಾಜೇಶ್ ಅವರೇ, ಪ್ರಚಾರಕರ ಬಳಿ ಬನ್ನಿ. UK ಡಿಸ್ಟಿಕ್ ತಂಡದ ತರಬೇತುದಾರರಾದ ರಾಜೇಶ್, ಪ್ರಚಾರಕರ ಬಳಿ ಬನ್ನಿ.
ಎಸ್ 26-19. ಎಸ್ ಸಾಕಷ್ಟು ವೇಗದ ದಾಳಿ, ಲಾಬಿಯನ್ನು ಬಳಸ್ಕೊಳ್ತಾ ಇಲ್ಲಿ ದಾಳಿಗಾರ 2 ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 28-19 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎಸ್ ರಾಕಿ ಇಲ್ಲಿ ಒಂದು ಸ್ವಲ್ಪ ಟೆಂಪ್ಟ್ ಆದರು. ಲೆಫ್ಟ್ ಕಾರ್ನ್ ಭಾಗದಲ್ಲಿದ್ದಂಥ ರಾಕಿ ಅಷ್ಟೇ ವೇಗವಾಗಿ ದೇವ ಪರ್ಶೂಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಜೂನಿಯರ್ ಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾನೆ. (29-20) 29-20 9 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಎಸ್ 29-21 8 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಇದೆ. ದಾಳಿಯಲ್ಲಿ ಪ್ರಜ್ವಲ್, ಉತ್ತಮವಾದಂಥ ದಾಳಿ, ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ 1 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ನಮ್ಮ ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರ ಆಟಗಾರರಿಗೆ ಆರ್ಗನೈಸರ್ ನಾಗೇಶ್ ಸರ್ ಅಂಡ್ ಮಂಜು ಸರ್, ನೀರಿನ ವ್ಯವಸ್ಥೆ ಮಾಡಬೇಕು. ನಾಗೇಶ್ ಸರ್ ಅಂಡ್ ಮಂಜು ಸರ್, ನಾಗೇಶ್ ಸರ್, ಮಂಜು ಸರ್, ಪ್ರಚಾರಕರ ಬಳಿ ಬನ್ನಿ ಸರ್. ಗ್ರೌಂಡ್ ಇನ್ಚಾರ್ಜ್ ಯಾರಿದ್ರ ಒಂದು ಸ್ವಲ್ಪ ಆಟಗಾರಿಗೆ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮಂಜು ಸರ್, ಮಂಜು ಸರ್ ಅಂಡ್ ನಾಗೇಶ್ ಸರ್. ಎಸ್ 30-21 9 ಅಂಕದ ಅಂತರ ಇದೆ. ಮಹೇಂದ್ರ ಗೆಂಡೆ ಒಂದು ಉತ್ತಮವಾದಂಥ ಆಂಕಲ್ ಹೋಲ್ಡ್ ಬಂತು, ಆದರೆ ಶಿವ ಇಲ್ಲಿ ಅಂಕಣದ ಹೊರ ನಡೆದ್ರು. ಸುಪಡೆ ಕಲಾನ್ ಆಗಿದೆ 3 ಆಟಗಾರ ನಡುವೆ. 31-22 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸಾಕಷ್ಟು ಒಳ್ಳೆನುಗ್ಗಿದ್ರು ಈ ಬಾರಿ. ಮಲ್ಟಿಪಲ್ ರೈಟ್ ಪಾಯಿಂಟ್, ವೇಗದ ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ. ಎಸ್ ಸಬ್ಸ್ಟಿಟ್ಯೂಷನ್ನ ಮೊರೆ ಹೋಗ್ತಾ ಇದ್ದಾರೆ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು. ಈ ಒಂದು ಕಾರ್ಯಕ್ರಮದ ಆಯೋಜಕರಾಗಿ ಎಂ.ಎ. ಗೋಪಾಲಸ್ವಾಮಿ ಬ್ರಿಗೇಡ್ ಚನ್ನರಾಯಪಟ್ಟಣ. ಜನಸೇವೆ ಒಂದೇ ಇವರ ಕಾಯಕ, ನಮಗೆಂದು ಇವರೇ ನಾಯಕ. ಎಂ.ಎ. ಗೋಪಾಲಸ್ವಾಮಿಯವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರಾಷ್ಟ್ರಮಟ್ಟದ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿ, ಅಖಿಲ ಭಾರತ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಪ್ರಥಮ ದಿನದ ದ್ವಿತೀಯ ಪಂದ್ಯ ಈಗಾಗಲೇ ಚಾಲನೆಯಲ್ಲಿದೆ.
कैप्टन 5 मिनट्स फॉर फुल टाइम, आखिरी 5 मिनट का खेल अभी बाकी है। इस बार ಅಂತಿಮ ಕರೆ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಮಿಡ್ ಲೈನ್ ಅಕಾಡೆಮಿ ಮುಂಬೈ. ಎರಡೂ ತಂಡದ ನಾಯಕರೇ ಆಟಗಾರರನ್ನು ಕಣಕ್ಕೆ ಕರೆತನ್ನಿ. ಇದು ನಿಮಗೆ ಅಂತಿಮ ಕರೆ. लास्ट कॉल अमृत वर्सेस मिडलाइन मुंबई अकेडमी. दिस इज लास्ट कॉल फॉर यू. मिडलाइन अकेडमी मुंबई वर्सेस अमृत स्पोर्ट्स क्लब. ಫೈಟಿಂಗ್ करता है. What a escape! ಇದು ಡುಬ್ಕಿ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸಿದಾನೆ. ಲಾಬಿಯಲ್ಲೇ ಒಂದು ರೀತಿ ಸ್ಟಾಪ್ ತೆಗೆದುಕೊಂಡ್ರು. ಅಲ್ಲಿಂದ ಮಿಡ್ಲೈನ್ ಹತ್ತ ನೇರವಾಗಿ ಎಸ್ಕೇಪ್ ಆದಂಥ ಆಟಗಾರ. 39-26. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೂಪರ್ ಟೆಕ್ ಆನ್ ಆಗಿದೆ. Super tackle, 2-point Royal Sports Club. Third right. It's a do or die. 41-26. 41-26. ಪ್ರಜ್ವಲ್ ಅತ್ಯಂತ ವೇಗವಾಗಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಡೈವಿಂಗ್ ಆಂಕಲ್ ಹೋಲ್ಡ್ನ ಪ್ರಯತ್ನ ಇತ್ತು. ಈ ಬಾರಿ ಮಹೇಂದ್ರ ಮಿಡ್ ಲೈನ್ ನ ಹತ್ತಿರದಲ್ಲಿ ಟ್ಯಾಕಲ್ ಮಾಡ್ತಾ ಇದ್ದಾನೆ. ಕಾದೋಡೋಣ ಸಪೋರ್ಟ್ ಮಾಡೋದಕ್ಕೆ ಹಿಂದೆ ಟಾಕ್ತಾ ಇದ್ರು. ರೀಚ್ ಆಗಿಲ್ಲ. ಅದ್ಭುತವಾದಂತಹ ಟ್ಯಾಕಲ್. ಮಹೇಂದ್ರ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಅದು ಬಿಗಿಯಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. ಸಾಕಷ್ಟು ಹೋರಾಟ ಇತ್ತು, ಆದರೆ ಇಲ್ಲಿ ರೈಡರ್ ಇಸ್ ಔಟ್. ಎಸ್ ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಗೋ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 43-27 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನದಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಇಲಾಂಗೇಸ್ ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಮಾಜಿ ವಿಧಾನ ಪರಿಷತ್ ಶಾಸಕರು ಹಾಗೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ ಎಂ.ಎ. ಗೋಪಾಲ್ ಸ್ವಾಮಿರವರ 55ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾವಳಿ, ಆ ಕಬಡ್ಡಿ ಪಂದ್ಯಾವಳಿಯ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವಾಗೂ ಸಹ ಅವಾಗ ಡ್ಯಾನ್ಸ್ ಧಮಾಕ ಸಹ ಮೂಡಿ ಬರುತ್ತೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಈ ಪಂದ್ಯವನ್ನು ಸಂಪೂರ್ಣವಾಗಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರರು ತಮ್ಮೆಡೆಗೆ ಎಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಈಶ್ವರ್ ಸ್ಪೋರ್ಟ್ಸ್ ಕ್ಲಬ್ ತಮಿಳುನಾಡು ಈ ಬಾರಿ ಲೆಫ್ಟ್ ಕವರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು. ಇಲ್ಲಿ ದಾಳಿಗಾರ ತನ್ನ ಬಾಡಿಯನ್ನು ಒಂದು ಸ್ವಲ್ಪ ರೊಟೇಟ್ ಮಾಡ್ತಾ ಮಿಡ್ ಲೈನ್ ಅನ್ನು ರೀಚ್ ಮಾಡಿದ್ರು. ಥರ್ಡ್ ರೈಟ್. ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ.